ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಎಳ್ಳು ಅಮಾವಾಸ್ಯೆ 2025ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇದು ವರ್ಷದ ಕೊನೆಯ ಅಮಾವಾಸ್ಯೆ. ಇದನ್ನು ಪುಷ್ಯ ಅಮಾವಾಸ್ಯೆ ಅಥವಾ ಎಳ್ಳು ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಇದರ ವಿಶೇಷತೆ ಏನು, ಆಚರಣೆ ಹೇಗೆ, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿಕೊಡ್ತಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ಹಾಗೆ ನಮ್ಮ ಜೀವನದಲ್ಲಿರುವಂತಹ ಸಾಕಷ್ಟು ಅಡೆತಡೆಗಳು, ದೋಷಗಳು ನಿವಾರಣೆ ಆಗಬೇಕು ಅಂತಂದರೆ ಅಮಾವಾಸ್ಯೆ, ಹುಣ್ಣಿಮೆ ಆಚರಣೆಗಳು ತುಂಬಾ ಮುಖ್ಯ. ಅದರಲ್ಲೂ ಕೆಲವೊಂದು ಅಮಾವಾಸ್ಯೆ ದಿನಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ ಸಾಕಷ್ಟು ದೋಷಗಳು ನಿವಾರಣೆ ಆಗುತ್ತೆ, ಜೀವನದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ. ಅದೇ ರೀತಿ ಈ ಎಳ್ಳು ಅಮಾವಾಸ್ಯೆಯ ದಿನದಂದು ನಾವು ಮಾಡಿಕೊಳ್ಳುವಂಥ ಸಣ್ಣ ಸಣ್ಣ ಪರಿಹಾರಗಳಿಂದ, ನಾವು ಕೊಡುವಂಥ ಸಣ್ಣ ಪುಟ್ಟ ದಾನದಿಂದ ಒಳ್ಳೊಳ್ಳೆ ಪರಿಹಾರಗಳು ನಮಗೆ ಸಿಗುತ್ತೆ. ಅದೆಲ್ಲ ಏನು ಅಂತ ತಿಳ್ಕೊಬೇಕಾ? ಹಾಗಿದ್ದರೆ ವಿಡಿಯೋನ ಕೊನೆ ತನಕ ನೋಡಿ. ಮೊದಲಿಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಬನ್ನಿ ನೋಡೋಣ. ಇದೇ ಡಿಸೆಂಬರ್ 19ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 5 ಗಂಟೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಡಿಸೆಂಬರ್ 20ನೇ ತಾರೀಕು ಬೆಳಿಗ್ಗೆ 5 ಗಂಟೆ 10 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗಿಬಿಡುತ್ತೆ. ನಮಗೆ ಪೂರ್ತಿ ಅಮಾವಾಸ್ಯೆ 19ನೇ ತಾರೀಕು ಶುಕ್ರವಾರ ಇರುತ್ತೆ. ಎಳ್ಳು ಬೇಳೆ ಬಂದಿರುವಂತಹ ಈ ದಿನವನ್ನು ಎಳ್ಳು ಅಮಾವಾಸ್ಯೆ ಅಂತ ಹೇಳಿ ಆಚರಣೆ ಮಾಡಲಾಗುತ್ತೆ. ವಿಶೇಷವಾಗಿ ರೈತರಿಗೆ ಇದು ವಿಶೇಷವಾದ ಆಚರಣೆ. ಒಳ್ಳೆ ಫಸಲನ್ನು ಕೊಡುವಂಥ ಭೂಮಿ ತಾಯಿಗೆ ಪೂಜೆಯನ್ನು ಸಲ್ಲಿಸುವಂಥ ದಿನ. ಎಳ್ಳು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಭೂಮಿಗೆ ಎರಚುತ್ತಾರೆ. ಅಂದರೆ ಅದರಲ್ಲಿರುವಂಥ ಹುಳುಗಳು, ಅತಿ ಮುಖ್ಯವಾಗಿ ಎರೆಹುಳುಗಳಿಗೆ ಆಹಾರವನ್ನು ಕೊಡುವಂಥ ದಿನ. ಎರೆಹುಳು ಭೂಮಿಯಲ್ಲಿ ಇದ್ದರೆ ಆ ಭೂಮಿ ತುಂಬಾ ಫಲವತ್ತಾಗಿರುತ್ತದೆ. ರೈತನ ಮಿತ್ರ ಅಂತಲೇ ಹೇಳಬಹುದು. ಇದನ್ನು ಚರಗ ಚೆಲ್ಲೋದು ಅಂತ ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಹೊಲದಲ್ಲಿ ಇರುವಂಥ ಬನ್ನಿ ಮರಕ್ಕೂ ಕೂಡ ವಿಶೇಷವಾದ ಪೂಜೆಯನ್ನು ಮಾಡ್ತಾರೆ. ಅದರ ಜೊತೆಗೆ ಕೆಲವರು ಪಾಂಡವರ ಪೂಜೆ ಅಂತ ಕೂಡ ಮಾಡ್ತಾರೆ. 5 ಕಲ್ಲುಗಳನ್ನು ಇಟ್ಟು ಹೊಲದಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಹಾಕಿ ಅಡುಗೆನ ಮಾಡಿ 5 ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡಿ, ಅದಕ್ಕೆ ಇವರು ತಗೊಂಡು ಹೋಗಿರುವಂಥ ಅಡುಗೆಯನ್ನು ನೈವೇದ್ಯ ಮಾಡಿ, ಅಲ್ಲಿ ಹೋಗಿರುವಂಥವರೆಲ್ಲರೂ ಕೂಡ ಅಲ್ಲೇ ಅಂದರೆ ಜಮೀನಲ್ಲೇ ಕೂತ್ಕೊಂಡು ಊಟ ಮಾಡುವಂಥದ್ದು. ಇದನ್ನು ವನ ಭೋಜ ಜನ ಅಂತ ಕೂಡ ಕರೀತಾರೆ. ಇದು ರೈತರಿಗೆ ಸುಗ್ಗಿ ಹಬ್ಬ ಅಂತಲೇ ಹೇಳಬಹುದು. ಬೇಳೆಗಳ ಸಮೃದ್ಧಿಗೆ ಪ್ರಾರ್ಥನೆ ಮಾಡಿ ಹಿರಿಯರು ಮತ್ತು ದೇವತೆಗಳನ್ನು ಸ್ಮರಣೆ ಮಾಡುವಂಥ ವಿಧಾನ. ಅಲ್ಲದೆ ಈಗ ಅವರು ಬೆಳೆದಿರುವ ಎಳ್ಳನ್ನು ಮುಂದೆ ಸಂಕ್ರಾಂತಿ ಹಬ್ಬದ ದಿನ ಅದಕ್ಕೆ ಎಳ್ಳು ಬೆಲ್ಲನ ಸೇರಿಸಿ ಹಬ್ಬದ ದಿನ ಪೂಜೆ ಮಾಡಿ ಎಳ್ಳು ಬೆಲ್ಲ ಮತ್ತು ಕಬ್ಬನ್ನು ಎಲ್ಲರಿಗೂ ಹಂಚುತ್ತಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅನ್ನೋದು ಈ ಹಬ್ಬದ ನಿಯಮ ಅಲ್ವಾ? ಬನ್ನಿ ಈಗ ಈ ದಿನ ನಾವು ಮಾಡಿಕೊಳ್ಳುವಂಥ ಕೆಲವೊಂದು ಪರಿಹಾರಗಳು ಯಾವುವು, ಇದರಿಂದ ಯಾವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡ ನೋಡೋಣ. ಅಮಾವಾಸ್ಯೆ ದಿನ ಸ್ನಾನ ಮಾಡೋದಕ್ಕಿಂತ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು. ತುಂಬಾ ಒಳ್ಳೆಯದು. ಇದರಿಂದ ಪಿತೃದೋಷಗಳಾಗಲಿ ಅಥವಾ ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ. ಅಂದರೆ ಪೂರ್ತಿ ನಿವಾರಣೆ ಆಗುತ್ತೆ ಅಂತಲ್ಲ, ಅದರ ಪ್ರಭಾವಗಳು ಕಡಿಮೆ ಆಗ್ತಾ ಬರುತ್ತೆ. ಈಗ ಧನುರ್ಮಾಸ ಕೂಡ ನಡೀತಾ ಇರೋದ್ರಿಂದ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಅಂದರೆ ಬ್ರಾಹ್ಮ ಮುಹೂರ್ತದಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ 5:30 ಒಳಗಾಗಿ ಸ್ನಾನವನ್ನು ಮುಗಿಸ್ಕೋಬೇಕು. ಸ್ನಾನಕ್ಕೂ ಮೊದಲು ನೆತ್ತಿಗೆ ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೋಬೇಕು. ಸ್ನಾನ ಎಲ್ಲ ಆದ ಮೇಲೆ ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ನಿಮ್ಮ ಧನುರ್ಮಾಸದ ಪೂಜೆ ಯಾವ ರೀತಿ ನೀವು ಆಚರಣೆ ಮಾಡ್ತಾ ಇದ್ದೀರೋ ನಿಮ್ಮ ಪೂಜೆ ಎಲ್ಲ ಮುಗಿಸಿಕೊಳ್ಳಿ. ಮತ್ತು ಇದೇ ದಿನ ರಾಹು ಕಾಲ ಅಥವಾ ರಾತ್ರಿಯ ಸಮಯದಲ್ಲಿ ದೃಷ್ಟಿಯನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು. ಮನೆಗಾಗಿರಬಹುದು, ನಿಮಗಾಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಲಿ, ಹಣಕಾಸಿನ ಸಮಸ್ಯೆ ಆಗಿರಲಿ, ದೃಷ್ಟಿ ದೋಷಗಳು, ಶತ್ರುಗಳ ಕಾಟ ಇಂಥದ್ದೆಲ್ಲ ನಿವಾರಣೆ ಆಗಬೇಕು ಅಂತ ಇದ್ರೆ ಬಿಳಿ ಸಾಸಿವೆಯಿಂದ ಈ ದಿನ ವ್ಯಕ್ತಿಗಾಗಲಿ ಅಥವಾ ವಸ್ತುಗಾಗಲಿ ಅಥವಾ ಮನೆಗಾಗಲಿ ದೃಷ್ಟಿಯನ್ನು ತೆಗಿಬೇಕು. ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಇಟ್ಕೋಬೇಕು. ಮನೆಗಾಗಲಿ ಅಥವಾ ವ್ಯಕ್ತಿಗಾಗಲಿ ವಸ್ತುಗಳಿಗಾಗಲಿ, ಅಂದರೆ ನಿಮ್ಮ ವೆಹಿಕಲ್ ಆಗಿರ್ಬೋದು, ನಿಮ್ಮ ವ್ಯಾಪಾರ ಸ್ಥಳಗಳಾಗಿರಬಹುದು, ನೀವು ವಾಸ ಮಾಡುವಂಥ ಮನೆ, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಯಾರೇ ಆಗಿದ್ದರೂ ಕೂಡ ಎಡಗೈಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಿಡ್ಕೊಂಡು 3 ಸಲ ಎಡಕ್ಕೆ 3 ಸಲ ಬಲಕ್ಕೆ ನೀವು ಇಳಿಸಿ ಅದನ್ನು ರಸ್ತೆಗೆ ಎಸೆಯುವಂಥದ್ದು. ಈ ರೀತಿ ದೃಷ್ಟಿಯನ್ನು
ತೆಗಿಬೇಕು. ಜೊತೆಗೆ ಈ ದಿನ ಎಳ್ಳಿನ ದಾನ ಮಾಡುವಂಥದ್ದು ಯಾವ ರೀತಿ ಬೇಕಾದರೂ ನೀವು ದಾನ ಮಾಡಬಹುದು. ಎಳ್ಳು ಮತ್ತು ಸ್ವಲ್ಪ ಬೆಲ್ಲ ಅಥವಾ ಎಳ್ಳು ಮತ್ತು ಸಕ್ಕರೆಯನ್ನು ಬೆರೆಸಿಕೊಂಡು ನೀವು ಈಗ ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರಲ್ವ, ಅರಳಿ ಮರದ ಬುಡಕ್ಕೆ ಆಗಿರಬಹುದು ಅಥವಾ ರಸ್ತೆ ಬದಿಗಳಲ್ಲಿ ಈ ಪಾರ್ಕ್ಗಳಲ್ಲಿ ಗಿಡ ಮರಗಳು ಎಲ್ಲಿರುತ್ತೋ ಅಲ್ಲೆಲ್ಲ ಸ್ವಲ್ಪ ಅದನ್ನು ಚೆಲ್ಲೋದ್ರಿಂದ ಹುಳ ಉಪ್ಪಟೆಗಳು ಅದನ್ನು ತಿಂತಾವೆ, ಪಕ್ಷಿಗಳು ಅದನ್ನು ತಿಂತಾವೆ. ಇದರಿಂದ ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಅಷ್ಟೇ ಅಲ್ಲ, ದೇವಸ್ಥಾನಕ್ಕೂ ಕೂಡ ತಾಂಬೂಲದ ಜೊತೆಗೆ ಒಂದು ಎಳ್ಳಿನ ಪ್ಯಾಕೆಟ್ ಜೊತೆಗೆ ದಕ್ಷಿಣೆಯನ್ನು ಇಟ್ಟು ನೀವು ದಾನ ಮಾಡಬಹುದು. ಅಥವಾ ನೀವು ಆ ದಿನ ಏನಾದರೂ ಪ್ರಸಾದವನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ನೀವು ದೇವಸ್ಥಾನದಲ್ಲಿ ದೇವರಿಗೆ ನೈವೇದ್ಯ ಮಾಡಿಸಿ ಪೂಜೆ ಮಾಡಿಸಿಕೊಂಡು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಅದನ್ನು ಹಂಚಬಹುದು. ಅಥವಾ ಈ ದಿನ ಆಂಜನೇಯ ಸ್ವಾಮಿ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಳ್ಳು ಬತ್ತಿಯನ್ನು ಮಾಡಿ ಅದರಲ್ಲಿ ದೀಪಾರಾಧನೆಯನ್ನು ಮಾಡುವಂಥದ್ದು ಅಥವಾ ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದಾನವಾಗಿ ಕೊಡುವಂಥದ್ದು. ನೀವು ಇದನ್ನು ಶುಕ್ರವಾರ ಕೂಡ ಮಾಡಬಹುದು, ಶನಿವಾರ ಬೆಳಿಗ್ಗೆ ಕೂಡ ಮಾಡಬಹುದು. ಯಾಕಂದರೆ ಶನಿವಾರ ಬೆಳಿಗ್ಗೆ 7 ಗಂಟೆ ತನಕ ಅಮಾವಾಸ್ಯೆ ತಿಥಿ ಇರುತ್ತೆ. ಅಂದರೆ ಸೂರ್ಯೋದಯದ ನಂತರ ಕೂಡ ಸೂರ್ಯೋದಯದ ಸಮಯದಲ್ಲಿ ಕೂಡ ಅಮಾವಾಸ್ಯೆ ಇರುತ್ತೆ. ಹಾಗಾಗಿ ಇದನ್ನು ಕೂಡ ನೀವು ಮಾಡಬಹುದು. ಆ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ. ಎಳ್ಳು ಅಮಾವಾಸ್ಯೆ ಆಚರಣೆ ತಿಥಿ ಯಾವಾಗ ಆರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.